ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 5ನೇ ಪ್ರಶ್ನೆ. ಮಿಂಚು ಮತ್ತು ಚಂಡಮಾರುತ ಸಮಯದಲ್ಲಿ ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಮಿಂಚು ಮತ್ತು ಚಂಡಮಾರುತ ಸಮಯದಲ್ಲಿ ಗುಡುಗಿನ ಶಬ್ದವು ಕೇಳಿದಾಕ್ಷಣ ಸುರಕ್ಷಿತ ಪ್ರದೇಶಕ್ಕೆ ತೆರಳಬೇಕು. ಎಲ್ಲೋ ಸ್ವಲ್ಪ ದೂರದಲ್ಲಿ ಗುಡುಗಿನ ಶಬ್ದ ತಕ್ಷಣ ಆದಷ್ಟು ಸುರಕ್ಷಿತ ಪ್ರದೇಶವನ್ನ ಹುಡುಕೊಂಡು ಅಲ್ಲಿ ತೆರಳಬೇಕು. ತೆರೆದ ವಾಹನ ಇರಬಾರದು. ಬಯಲು ಪ್ರದೇಶ, ಎತ್ತರವಾದ ಮರ, ಉದ್ಯಾನದಲ್ಲಿ ಆಶ್ರಯ ತಾಣ, ಎತ್ತರದ ಸ್ಥಳಗಳು ಸುರಕ್ಷಿತವಲ್ಲ. ಈ ರೀತಿಯಾಗಿ ಮರದ ಕೆಳಗೆಲ್ಲ ಆಶ್ರಯ ಪಡಿಬಾರ್ದು. ಯಾಕಂದ್ರೆ ಅಥವಾ ಸಿಡಿಲು ಈ ರೀತಿ ಮರಕ್ಕೆ ಹೊಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಥವಾ ಬೆಟ್ಟ ಗುಡ್ಡದ ಮೇಲಿದ್ರೆ ಆದಷ್ಟು ತಗ್ಗಿನ ಪ್ರದೇಶಗಳಿಗೆ ಬದುಕುಬಿಡಬೇಕು. ಬಯಲು ಪ್ರದೇಶದಲ್ಲಿ ಇರಬಾರದು ಮಿಂಚುವಾಗ. ಬಯಲು ಪ್ರದೇಶದಲ್ಲಿ ಇದ್ರೆ ಯಾವುದೇ ಆಶ್ರಯ ತಾಣಗಳಿಲ್ಲದಿದ್ದರೆ ಮರಗಳಿಂದ, ಲೋಹದ ಕಂಬಗಳಿಂದ ದೂರವಿರಬೇಕು. ಆದಷ್ಟು ಅಲ್ಲಿ ಯಾವುದೇ ಆ ಪ್ರದೇಶದಲ್ಲಿ ಸುರಕ್ಷಿತವಾದಂತಹ ತಾಣ ಇಲ್ಲ. ಹಾಗಿದ್ರೆ ಮರಗಳಿಂದ ಮತ್ತೆ ಲೋಹದ ಕಂಬಗಳಿಂದ ದೂರವಿರಬೇಕು. ಅಲ್ಲಿ ಮಿಂಚು ಅಥವಾ ಸಿಡಿಲು ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಯಲಿನಲ್ಲಿ ಮಲಗಬಾರದು. ಉಕ್ಕುರುಗಾಲಿನಲ್ಲಿ ಕುಳಿತು 2 ಕೈಗಳಿಂದ ಮಡ್ಡಿಯನ್ನು ತಲೆಯನ್ನು 2 ಕೈಗಳ ನಡುವೆ ಇರಿಸಿದ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು. ಈ ರೀತಿಯಾಗಿ ಒಂದ್ ವೇಳೆ ಬಯಲಿನಲ್ಲಿ ಇದ್ದೀರಿ, ತಕ್ಷಣವೇ ಹೊರಟು ಬರ್ಲಿಕ್ಕಾಗ್ಲಿಲ್ಲ ಸುರಕ್ಷಿತ ಪ್ರದೇಶಕ್ಕೆ ಅಂದ್ರೆ ಬಯಲಿನಲ್ಲಿ ಮಲಗಬಾರದು. ಅದ್ರ ಬದಲಿಗೆ ಈ ರೀತಿಯಾಗಿ ಕುಕ್ಕರಗಾಲಿನಲ್ಲಿ ಕುತ್ಕೊಂಡು ಈ ರೀತಿಯಾಗಿ 2 ಕೈಗಳ ನಡುವೆ ತಲೆಯನ್ನ ಇರಿಸಿದಂತಹ ಭಂಗಿಯಲ್ಲಿ ಕುಳಿತುಕೊಳ್ಳುವಂಥದ್ದು. ಚಂಡಮಾರುತದ ಸಮಯದಲ್ಲಿ ಹಾಗಿದ್ರೆ ವಿದ್ಯುತ್ ಸಂಪರ್ಕ ಮತ್ತು ಅಡಿಗೆ ಅನಿಲದ ಸಂಪರ್ಕವನ್ನ ಕಡಿತಗೊಳಿಸಬೇಕು. ಯಾಕಂದ್ರೆ ಚಂಡಮಾರುತ ಗೊತ್ತಿದೆ ನಿಮಗೆ ಅಲ್ವಾ, ಗಾಳಿ ಜೋರಾಗಿ ಬೀಸುತ್ತೆ, ವಿದ್ಯುತ್ ಕಂಬಗಳು ಉರುಳಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಅದೇ ತರ ಯಾವ್ಯಾವ್ದು ಹಾರೋಗುತ್ತೆ ಅಂತ ಹೇಳಿ ಬರುವುದಿಲ್ಲ. ಅಡಿಗೆ ಅನಿಲದ ಸಂಪರ್ಕವನ್ನು ಕೂಡ ಕಡಿತಗೊಳಿಸಬೇಕು. ಇಲ್ಲ ಅಂದ್ರೆ ಬೆಂಕಿ ಅಪಘಾತಗಳು ಆಗುವಂತಹ ಸಾಧ್ಯತೆ ಇರ್ತದೆ. ಆದಷ್ಟು ಈ ಚಂಡಮಾರುತ ಮಿಂಚು ಬರುವಾಗ ಮನೆಯ ಹೊರಗೆ ಹೋಗಬಾರ್ದು. ಆದಷ್ಟು ಮನೆಯ ಒಳಗೆ ಇರಬೇಕು. ಮನೆಯ ಕಿಟಕಿ ಎಲ್ಲ ಗಾಜಿನದ್ದಾಗಿದ್ರೆ ಅವುಗಳನ್ನ ಪ್ಲೈವುಡ್ ಅಥವಾ ಟೇಪ್ನಿಂದ ಇಸಬೇಕು. ಇಲ್ಲ ಅಂದ್ರೆ ಗಾಳಿ ಹೊಡ್ಕೊಂಡು ಸಾಧ್ಯತೆ ಇರ್ತದೆ ಈ ರೀತಿ. ಅಥವಾ ಈಗ ಚಂಡಮಾರುತ ಬರುತ್ತೆ ಅಂತ ಗೊತ್ತಿದ್ರೆ ಆದಷ್ಟು ತಗ್ಗು ಪ್ರದೇಶದಿಂದ, ಯಾರು ಅಧಿಕಾರಿಗಳು ಸುರಕ್ಷಿತ ಪ್ರದೇಶವನ್ನ ಹೇಳಿರ್ತಾರಲ್ಲ ಅಲ್ಲಿ ಹೋಗುವಂತದ್ದು. ಇದೆಲ್ಲ ಸುರಕ್ಷಿತ ಕ್ರಮಗಳಾಗಿರುತ್ತೆ. ಥ್ಯಾಂಕ್ ಯು.